ಇವತ್ತು ನಾನು ತುಂಬನೇ ಟೇಸ್ಟಿಯಾಗಿರುವ ಆರೋಗ್ಯಕರವಾದ ಹೆಸರು ಕಾಳನ್ನು ಬಳಸಿಕೊಂಡು ದೋಸೆ ಯಾವ ರೀತಿ ಮಾಡೋದು ನೋಡೋಣ. ಇದು ಮಕ್ಕಳಿಗೆ ತುಂಬನೇ ಒಳ್ಳೆಯದಾಗಿರುತ್ತದೆ, ಆರೋಗ್ಯಕರವಾಗಿರುತ್ತದೆ. ಸಣ್ಣ ಮಕ್ಕಳಿಗೂ ದೊಡ್ಡವರಿಗೂ ಎಲ್ಲರಿಗೂ ತುಂಬನೇ ಹೆಲ್ದಿಯಾಗಿರುವ ಬ್ರೇಕ್ಫಾಸ್ಟ್ ರೆಸಿಪಿ. ಇದು ತುಂಬನೇ ಸುಲಭವಾಗಿ ಮಾಡ್ಕೊಳ್ಬೋದು. ಮೊದಲು 1 ಕಪ್ ಹೆಸರು ಕಾಳನ್ನು ತೆಗೆದುಕೊಂಡು 6 ಗಂಟೆಗಳ ಕಾಲ ನೆನೆಯಲು ಬಿಡಿ. ಈ ಹೆಸರು ಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಿಂದ ನಾವು ಸಲಾಡ್ ಮಾಡಿಕೊಟ್ರೆ ಮಕ್ಕಳೇನು ಅಷ್ಟು ಇಷ್ಟಪಡುವುದಿಲ್ಲ. ಆದರೆ ಈ ರೀತಿ ದೋಸೆ ಮಾಡಿಕೊಟ್ರೆ ತುಂಬನೇ ಇಷ್ಟಪಟ್ಟು ತಿನ್ನುತ್ತಾರೆ. ಇದಕ್ಕೆ ನಾವು ಚಟ್ನಿ ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ. ನೋಡಿ, ಈ ನೆನೆಸಿರುವ 1 ಕಪ್ ಹೆಸರು ಕಾಳನ್ನು ಇವಾಗ ಒಂದು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳಿ. ಮಿಕ್ಸರ್ ಜಾರಿಗೆ ಹಾಕಿದ ನಂತರ ಇದಕ್ಕೆ ಬೇರೆ ಮಸಾಲೆ ಎಲ್ಲ ಹಾಕಿಕೊಳ್ಳಬೇಕು. ಇದು ಮಾಡಲು ತುಂಬನೇ ಸುಲಭವಾಗಿ ಮಾಡ್ಕೊಳ್ಬೋದು. ಇದಕ್ಕೆ ಇವಾಗ 1 ಸ್ಪೂನ್ ಜೀರಿಗೆ ಹಾಕಿಕೊಳ್ಳಿ. ನಂತರ 4 ರಿಂದ 5 ಬೆಳ್ಳುಳ್ಳಿ ಹೋಳು ಹಾಗೂ ಸ್ವಲ್ಪ ಹಸಿ ಶುಂಠಿ, ಸ್ವಲ್ಪ ಹಸಿ ಮೆಣಸಿನಕಾಯಿ ನೀವು ಖಾರಕ್ಕೆ ನೋಡಿಕೊಂಡು ಹಾಕಿಕೊಳ್ಳಿ. ಸಣ್ಣ ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಡಿಮೆ ಹಾಕಿಕೊಳ್ಳಿ. ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಉಪ್ಪು ಹಾಕಿದ ನಂತರ ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ. ನಂತರ 2 ಸ್ಪೂನ್ ಮಾತ್ರ ಅಕ್ಕಿ ಹಿಟ್ಟು ಹಾಕಿ. ಅಕ್ಕಿ ಹಿಟ್ಟು ಹಾಕದಿದ್ರೂ ನಡೆಯುತ್ತೆ, ಇದ್ರೆ ಹಾಕಿಕೊಳ್ಳಿ. ನಂತರ 1 ಗ್ಲಾಸ್ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇದಕ್ಕೆ ನಾವು ಏನು ಬೇಕಿಂಗ್ ಪೌಡರ್ ಏನು ಹಾಕುವ ಅವಶ್ಯಕತೆ ಇರುವುದಿಲ್ಲ. ನೋಡಿ, ಈ ರೀತಿ ನೈಸಾಗಿ ರುಬ್ಬಿಕೊಳ್ಳಿ. ತುಂಬನೇ ಬೇಗ ರುಬ್ಬುತ್ತದೆ. ನೆನೆಸಿರುವುದರಿಂದ ತುಂಬ ಚೆನ್ನಾಗಿ ಪೇಸ್ಟ್ ರೆಡಿಯಾಗುತ್ತದೆ. ಇವಾಗ ಒಂದು ಪಾತ್ರೆಗೆ ಹಾಕಿಕೊಳ್ಳಿ. ನೋಡಿ, ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಿಮಗೆ ಇಲ್ಲಿ ಸ್ವಲ್ಪ ಗಟ್ಟಿ ಎನಿಸಿದರೆ ಸ್ವಲ್ಪ ನೀರು ಹಾಕಿಕೊಳ್ಳಿ. ಇಲ್ಲದಿದ್ದರೆ ಹಾಗೆ ಮಾಡಿದರೂ ನಡೆಯುತ್ತದೆ. ನನಗೆ ಇಲ್ಲಿ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ, ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ನೀವು ದೋಸೆ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ಗ್ಯಾಸ್ ಮೇಲೆ ಒಂದು ತವನಿಟ್ಟು ಕಾಯಲು ಬಿಡಿ. ಗ್ಯಾಸು ಚೆನ್ನಾಗಿ ತವ ಕಾದಿರಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಳ್ಳಿ. ಇದಕ್ಕೆ ಎಣ್ಣೆನೂ ಜಾಸ್ತಿ ಬೇಕಾಗುವುದಿಲ್ಲ. ಎಣ್ಣೆ ಹಚ್ಚಿದ ನಂತರ ಒಂದು ಕಾಟನ್ ಬಟ್ಟೆಯಿಂದ ಇದನ್ನು ಸೂಟಿಕೊಳ್ಳಿ ಚೆನ್ನಾಗಿ. ನಂತರ ತವ ಮೇಲೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ. ಈ ರೀತಿ ಹಾಕುವುದರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತದೆ. ಇದಕ್ಕೆ ಇವಾಗ ಎಣ್ಣೆ ಹಚ್ಚುವ ಅವಶ್ಯಕತೆಯೇ ಇರುವುದಿಲ್ಲ. ನೋಡಿ, ಸ್ವಲ್ಪ ದೋಸೆ ಬ್ಯಾಟರನ್ನು ತೆಗೆದುಕೊಂಡು ತೆಳುವಾಗಿ ದೋಸೆ ಹಾಕಿಕೊಳ್ಳಿ. ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡಿಕೊಳ್ಳಬಹುದು. ನೋಡಿ ಯಾವ ರೀತಿ ಬಂದಿದೆ ಅಂತ. ಕಲರ್ ಅಂತೂ ತುಂಬನೇ ಚೆನ್ನಾಗಿ ಬರುತ್ತದೆ. ಮೇಲೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿದರೆ ಸಾಕು, ತುಂಬ ಎಣ್ಣೆ ಬೇಕಾಗುವುದಿಲ್ಲ. ನೋಡಿ, ಈ ರೀತಿ ಎಣ್ಣೆ ಹಾಕಿದ ನಂತರ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಬಿಡಿ. ಇಷ್ಟೊಂದು ಕಲರ್ ಚೇಂಜ್ ಆದರೆ ಸಾಕು, ದೋಸೆ ಬೇಗನೆ ತೆಗೆದುಕೊಳ್ಬೋದು. ನೋಡಿ, ಸ್ವಲ್ಪನೂ ಮುರಿಯುವುದಿಲ್ಲ, ಅಂಟುವುದಿಲ್ಲ, ತುಂಬನೇ ಚೆನ್ನಾಗಿ ಬರುತ್ತದೆ. ಹಾಗೂ ನಿಮಗೆ ಕ್ರಿಸ್ಪಿ ಬೇಕಾದರೆ ಸ್ವಲ್ಪ ಹೊತ್ತು ಜಾಸ್ತಿ ಇಟ್ಟುಕೊಳ್ಳಿ. ಇಲ್ಲದಿದ್ದರೆ ಸಾಫ್ಟಾಗಿ ಬೇಕಾದ್ರೂ ಮಾಡ್ಕೊಳ್ಬೋದು, ಕ್ರಿಸ್ಪಿ ಬೇಕಾದರೂ ಮಾಡ್ಕೊಳ್ಬೋದು. ನಾನು ಇಲ್ಲಿ ಮಕ್ಕಳಿಗೆ ಮಾಡ್ತಾ ಇರೋದಕ್ಕೋಸ್ಕರ ಸ್ವಲ್ಪ ಸಾಫ್ಟಾಗಿ ತೆಗಿತಾ ಇದ್ದೀನಿ. ನಿಮಗೆ ಕ್ರಿಸ್ಪಿ ಬೇಕಾದರೆ ಅದೇ ರೀತಿಯೂ ಮಾಡ್ಕೊಳ್ಬೋದು. ನೋಡಿ, ನಾನು ನಿಮಗೆ ಇನ್ನೊಂದು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನೀವು ದೋಸೆ ಹಾಕಿಕೊಳ್ಳಿ. ದೋಸೆ ಹಾಕಿದ ನಂತರ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಿ. ಕಲರ್ ಚೇಂಜ್ ಆದ ನಂತರ ನೋಡಿ ಎಷ್ಟು ಸುಲಭವಾಗಿ ತೆಗೆದುಕೊಳ್ಬೋದು. ನಿಮಗೆ ಈ ದೋಸೆ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ಚಾನೆಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಎಷ್ಟೊಂದು ಚೆನ್ನಾಗಿ ಬಂದಿದೆ. ಆರೋಗ್ಯಕರವಾದ ಈ ದೋಸೆ ಸಣ್ಣ ಮಕ್ಕಳಿಗೆ, ದೊಡ್ಡವರಿಗೆ, ಮಕ್ಕಳ ಟಿಫಿನ್ನಿಗೂ ಕೊಡಬಹುದು. ತುಂಬನೇ ಸಾಫ್ಟಾಗಿ ಇರುತ್ತದೆ. ಇದು ಮೊಸರಿನ ಜೊತೆ ಅಂತೂ ತುಂಬನೇ ಚೆನ್ನಾಗಿರುತ್ತದೆ. ಇದಕ್ಕೆ ಚಟ್ನಿ ಬೇಕಾಗುವುದಿಲ್ಲ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.